ನಮಸ್ಕಾರ. ಟಿ20 ವಿಶ್ವಕಪ್ನಲ್ಲಿ ಅಮೆರಿಕ ವಿರುದ್ಧ ಕಷ್ಟಪಟ್ಟು ಪಂದ್ಯ ಗೆದ್ದ ಭಾರತ ಬಳಿಕ ಗೇಲಿ ಮಾಡಿದರು ಪಾಕ್ ದಿಗ್ಗಜರು. ಟೀಂ ಇಂಡಿಯಾದ ಕುರಿತು ನೀಡಿದರು ದೊಡ್ಡ ಸ್ಟೇಟ್ಮೆಂಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಯುಎಸ್ಎ ವಿರುದ್ಧ ಭಾರತ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕಳೆದೊಂದು ವರ್ಷದಿಂದ ಭಾರತದ ಟಿ20 ಕ್ರಿಕೆಟ್ ಅನ್ನ ಫಾಲೋ ಮಾಡ್ತಾ ಇರುವ ಅಭಿಮಾನಿಗಳಿಗೆ ಇಂದು ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ ಶಾಕ್ ಎದುರಾಗಿದೆ ಸ್ನೇಹಿತರೆ. ಯಾಕಂದ್ರೆ ಭಾರತದ ಬ್ಯಾಟಿಂಗ್ ಇಂದಿನ ಪಂದ್ಯದಲ್ಲಿ ಅಷ್ಟು ಕಳಪೆಯಾಗಿತ್ತು. ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಕರೆಸ್ಕೊಳ್ತಾ ಇದ್ದ ಮುಂಬೈನ ಈ ಪಿಚ್ ಟ್ರಿಕಿ ಆಗಿತ್ತು ಅಥವಾ ಅಮೆರಿಕದ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿತ್ತು ಗೊತ್ತಿಲ್ಲ. ಬಟ್ ಟಿ20 ವಿಶ್ವಕಪ್ ನ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ಬಂಡವಾಳ ಇದೀಗ ಬಯಲಾಗಿದೆ ಸ್ನೇಹಿತರೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಆದ್ಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಸೂರ್ಯಕುಮಾರ್ ಯಾದವ್ ತಂಡದ ಮಾನ ಕಾಪಾಡಿದ್ದಾರೆ ಮತ್ತು ಒಂದೊಳ್ಳೆ ರೆಸ್ಪೆಕ್ಟಬಲ್ ಟೋಟಲ್ ಕಲೆ ಹಾಕುವಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅದಲ್ಲದೆ ಟೀಂ ಇಂಡಿಯಾಗೆ 29 ರನ್ಗಳ ರೋಚಕ ಗೆಲುವು ತಂದುಕೊಡುವಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೂ ಅವರ ಬೌಲರ್ಗಳು ಸಹಾಯ ಮಾಡಿದ್ದಾರೆ ಅಂತ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಆರಂಭವಾದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 161 ರನ್ ಕಲೆ ಹಾಕಿತ್ತು. ತಂಡದ ಪರ ಏಕಾಂಗಿ ಇನ್ನಿಂಗ್ಸ್ ಆಡಿದ ಸೂರ್ಯಕುಮಾರ್ ಯಾದವ್ ಅಜೇಯ 84 ರನ್ ಬಾರಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಯುಎಸ್ಎ ತಂಡಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ದುಸ್ವಪ್ನವಾಗಿ ಕಾಡಿದರು. 132 ರನ್ಗಳಿಗೆ ಯುಎಸ್ಎ ತಂಡದ ಇನ್ನಿಂಗ್ಸ್ ಮುಕ್ತಗೊಂಡಿತು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 29 ರನ್ಗಳ ರೋಚಕ ಗೆಲುವು ದಾಖಲಿಸಿತು ಮತ್ತು ತಂಡದ ಪರ ಮೊಹಮ್ಮದ್ ಸಿರಾಜ್ ಪ್ರಮುಖ 3 ವಿಕೆಟ್ ಪಡೆದರು. ಇನ್ನು ಭಾರತ ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ಈ ಪಂದ್ಯ ಗೆದ್ದಿರಬಹುದು, ಆದರೆ ಇದು ಕನ್ವಿನ್ಸಿಂಗ್ ವಿಕ್ಟರಿ ಅಲ್ಲ. ಒಂದು ಅಸೋಸಿಯೇಟ್ ದೇಶದ ವಿರುದ್ಧ ಭಾರತ ಕಷ್ಟಪಟ್ಟು ಪಂದ್ಯ ಗೆದ್ದಿದೆ. ಇಂದು ಅವರ ವೀಕ್ನೆಸ್ಗಳು ಬಯಲಾದವು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಟೀಂ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಇಂದಿನ ಪಂದ್ಯದಲ್ಲಿ ಅಂಡರ್ ಪ್ರೆಷರ್ ನಲ್ಲಿ ಕಾಣಿಸಿಕೊಂಡಿತು. ಮುಂಬೈನ ಪಿಚ್ ನಲ್ಲಿ ಭಾರತದ ಯಾವ ಬ್ಯಾಟ್ಸ್ಮನ್ ಕೂಡ ಕನ್ವಿನ್ಸಿಂಗ್ ಆಗಿ ಕಾಣಿಸಿಕೊಂಡಿಲ್ಲ. ಯುಎಸ್ಎ ಇಂದು ಒಂದು ಅಸೋಸಿಯೇಟ್ ತಂಡದ ರೀತಿ ಪ್ರದರ್ಶನ ನೀಡಿಲ್ಲ, ಬದಲಾಗಿ ಇಂಟರ್ನ್ಯಾಷನಲ್ ಕ್ವಾಲಿಟಿಯ ಕ್ರಿಕೆಟ್ ಆಡಿದೆ. ವಿಶೇಷವಾಗಿ ಇವರ ಬೌಲಿಂಗ್ ಇಂದು ಚೆನ್ನಾಗಿತ್ತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಟೀಂ ಇಂಡಿಯಾದ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನ ಬಹುಬೇಗನೆ ಆಲ್ಔಟ್ ಮಾಡುವುದು ಸಾಮಾನ್ಯದ ಸಂಗತಿಯಲ್ಲ, ಅದನ್ನ ಅಮೆರಿಕ ಮಾಡಿ ತೋರಿಸಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತ ಟಿ20 ಕ್ರಿಕೆಟ್ ನಲ್ಲಿ ಯಾವ ರೆಪ್ಯುಟೇಷನ್ ಇಟ್ಟುಕೊಂಡಿತ್ತು ಅದು ಇಂದು ಮಣ್ಣಾಯಿತು. ಟೀಂ ಇಂಡಿಯಾದ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ವಿರುದ್ಧ ಅಮೆರಿಕದ ಬೌಲಿಂಗ್ ಟಾಪ್ ಕ್ಲಾಸ್ ಆಗಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಭಾರತ ಈ ಪಂದ್ಯ ಗೆದ್ದಿರಬಹುದು, ಆದ್ಯಾಕೋ ಭಾರತಕ್ಕೆ ಇದು ಲಿಟ್ಮಸ್ ಟೆಸ್ಟ್ ಅಂತ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಭಾರತ ಒಂದೇ ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಳ್ಳುವುದು ಟೀಂ ಇಂಡಿಯಾಗೆ ಶೋಭೆ ತರಲ್ಲ. ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ತುಂಬಾ ಸ್ಟ್ರಗಲ್ ಮಾಡಿ ಪಂದ್ಯ ಗೆದ್ದುಕೊಂಡಿದೆ. ಮುಂದೆ ಭಾರತಕ್ಕೆ ಇದು ಬಿಗ್ ಚಾಲೆಂಜ್ ಆಗಲಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಸಮೀರ್ ಮಿರ್ಜಾ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಕ್ಯಾಪ್ಟನ್ ಸೂರ್ಯರವರ ಇನ್ನಿಂಗ್ಸ್ ನನ್ನ ಮನ ಗೆದ್ದಿದೆ. ಆಸ್ ಎ ಕ್ಯಾಪ್ಟನ್ ಆಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಟವನ್ನ ಅವರು ಆಡಿದ್ದಾರೆ. ಕ್ಯಾಪ್ಟನ್ಸಿ ನಾಕ್ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಟೀಂ ಇಂಡಿಯಾದ ಮನೋಸ್ಥೈರ್ಯವನ್ನ ತೋರಿಸುತ್ತದೆ ಎಂದು ಸಮೀರ್ ಮಿರ್ಜಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.